ಹಾಯ್ ಎಲ್ಲಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೂಪಶ್ರೀ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಇನ್ನು ಯಾರು ನನ್ನ ಚಾನಲ್ಗೆ ಹೋಗಿ ಬೆಲ್ಲೈಕಾನ ಕ್ಲಿಕ್ ಮಾಡಿಲ್ಲ ಅವರು ಬೆಲ್ಲೈಕಾನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಮರೀದೆ ಕಮೆಂಟ್ ಮಾಡಿ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದೆ, 4:44ಗೆಲ್ಲ ಎದ್ಬಿಟ್ಟು ನನ್ನ ನಾರ್ಮಲ್ ಡೇ 3 ಚಾಲೆಂಜ್ನ ಎಕ್ಸೆಪ್ಟ್ ಮಾಡ್ಕೊತ ಎಕ್ಸಸೈಸ್ ಮುಗಿಸ್ದೆ. ಎಕ್ಸಸೈಸ್ ಮುಗಿಸಿ ಕೆಳಗೆ ಬಂದೆ. ನಮ್ಮ ಸೋಫಿ ಎದ್ದಿದ್ಲು, ಅವ್ರ ಜೊತೆ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಕೊಂಡು ಸ್ವಲ್ಪ ಹಂಗೆ ವಾಕ್ ಮಾಡಿಕೊಂಡು ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋದೆ. ಬಿಕಾಸ್ ನಮ್ಮ ಬಂಕಲ್ ಸ್ವಲ್ಪ ಕೆಲಸ ಮಾಡಿಸ್ಬೇಕಾಗಿತ್ತು, ಸ್ವಲ್ಪ ಪಿಟ್ ರೆಡಿ ಮಾಡಿಸ್ಬೇಕಾಗಿತ್ತು. ಹಂಗಾಗಿ ಸ್ವಲ್ಪ ಬೇಗ ಬೇಗ ರೆಡಿ ಆದೆ. ನನ್ನ ಮೇಕ್ ಓವರ್ ಈಗಿರುತ್ತೆ, ಜಾಸ್ತಿ ಏನು ಹಾಕ್ಕೊಳ್ಳಲ್ಲ. ಜಸ್ಟ್ ಸ್ವಲ್ಪ ಮಾಯ್ಶ್ಚರೈಸರ್, ಅದ್ರ ಮೇಲೆ ಸ್ವಲ್ಪ ಫೌಂಡೇಶನ್, ಆಮೇಲೆ ಪೌಡರ್, ಆಮೇಲೆ ಕಾಜಲ್ ಮತ್ತು ಲಿಪ್ಸ್ಟಿಕ್, ಹಣೆಗೊಂದು ಸ್ಟಿಕ್ಕರ್ ಹಾಕೊಂಬಿಟ್ರೆ ಆಗೋಯ್ತು ನನ್ನ ಮೇಕ್ ಓವರ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಜಾಸ್ತಿ ಏನು ಮಾಡ್ಕೊಳ್ಳಲ್ಲ, ಲೈಟಾಗಿರುತ್ತೆ. ಬಟ್ ನಾನು ಹೇಳ್ತಾ ಹೋದರೆ ಜಾಸ್ತಿ ಅನಿಸ್ತು, ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಅಷ್ಟೇ ನನ್ನ ಮೇಕ್ ಓವರ್. ಆಮೇಲೆ ಯಾಕೋ ಡ್ರೆಸ್ ಅನ್ಕಂಫರ್ಟಬಲ್ ಅನ್ನಿಸ್ತಿತ್ತು, ಅದಕ್ಕೆ ಏನು ಮಾಡಿದೆ, ಪಟ್ ಅಂತ ಇಮಿಡಿಯೇಟ್ ಚೇಂಜ್ ಮಾಡಿಬಿಟ್ಟೆ. ನನ್ನ ಫೇವ್ರೆಟ್ ಟಾಪ್, ಎಲ್ಲರೂ ಸಕ್ಕತ್ ಇಷ್ಟ ಈ ಟಾಪ್ ನನಗೆ, ಯಾವಾಗೂ ಹಾಕ್ಕೊತಾ ಇರ್ತೀನಿ. ಹಾಗಾಗಿ ಐ ಲವ್ ದಿಸ್ ಟಾಪ್ ಆ್ಯಂಡ್ ಐ ಲವ್ ಮೈ ಔಟ್ಫಿಟ್. ಸಕ್ಕತ್ ಇಷ್ಟ ನನ್ನ ಔಟ್ಫಿಟ್ಟು. ಬೆಳಗ್ಗೆ ಎದ್ದೇಳೋದೇ ಸಖತ್ ಕಷ್ಟ ಆಗಿಬಿಡುತ್ತೆ, ಚಳಿ ಅಲ್ವಾ. ಆದರೂ ಕಷ್ಟ ಪಟ್ಕೊಂಡಿದ್ದೆ, ಎದ್ದು ಮುಗೀತು. ನೋಡ್ಬೋದು ನನ್ನ ಔಟ್ಫಿಟ್. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಹೊರಟೆ, ಆಲ್ರೆಡಿ 6:30 ಆಗಿತ್ತು. ಹೊರಟೆ ಬಂಕ್ಗೆ. ಇನ್ನು ಆವಾಗ್ತಾನೆ ಸೂರ್ಯೋದಯ ಆಗ್ತಾಯಿತ್ತು. ಆಮೇಲೆ ಸ್ವಲ್ಪ ಅಲ್ಲಿರೋ ಕೆಲಸ ಎಲ್ಲ ಮುಗಿಸ್ತಾಯಿದ್ರು ಅವರು. ನಮ್ಗೆ ಅಶ್ವಾಗ್ತಿತ್ತು ಅನ್ನೋ ಕಾರಣಕ್ಕೆ ಬಂದ್ವಿ. ಪಕ್ಕದಲ್ಲೇ ಇದ್ದಿದ್ದು ಉಡುಪಿ ಹೋಟೆಲಿಗೆ ಬಂದುಬಿಟ್ಟು ನಾನು ಲೈಟ್ ಆಗಿರಲಿ ಅಂತ ಒಂದು ರವೆ ಇಡ್ಲಿ ತೊಗೊಂಡೆ. ಟಿಫನ್ ಆದಮೇಲೆ ಅಲ್ಲೇ ಸ್ವಲ್ಪ ಕೆಲಸ ಎಲ್ಲ ನೋಡಿಕೊಂಡು ಎಲ್ಲ ಸ್ವಲ್ಪ ಮಾಡಲು ಅದೆಲ್ಲ ಬೇಕಿತ್ತು, ಅದೆಲ್ಲ ಕೊಡಿಸ್ಬಿಟ್ಟು ಅಮ್ಮನ ಕರ್ಕೊಂಬರೋಣ ಅಂತ 12:30ಗೆ ಬಂದೆ. ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಪಕ್ಕ 1 o'clock ಆಗಿತ್ತು. ಆಮೇಲೆ ಬಂದೆ, ಏನಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ನೋಡಿದ್ರೆ ಏನೂ ಇಲ್ಲ, ಜಸ್ಟ್ ರೈಸ್ ಮಾಡಿಟ್ಟಿದ್ರು ನಮ್ಮ ಅಜ್ಜಿ. ಹಂಗಾಗಿ ಪಟ್ಟಂತ ಆಗೋದು ಅಕ್ಕಿ ರೊಟ್ಟಿ ನನಗೆ ಸಖತ್ ಇಷ್ಟ. ಹಂಗಾಗಿ ನಾನೇ ಮೇಕ್ ಮಾಡಿಕೊಂಡೆ. 2 ಬಟ್ಲು ಅಕ್ಕಿ ಹಸಿಟ್ಟು, ಅದಕ್ಕೆ ನಾನು ಬಾಯ್ಲ್ಡ್ ಆಗಿರೋ ಅಂಥ ರೈಸ್ ಹಾಕ್ಕೊತೀನಿ. ರೈಸ್ ಹಾಕ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅದಕ್ಕೆ ಇನ್ನೂ ಸ್ಪೆಷಲಾಗಿ ಏನು ಆ್ಯಡ್ ಮಾಡ್ಕೊತೀನಿ ಅಂತಂದರೆ, ನಾನು ಆ್ಯಡ್ ಮಾಡ್ಕೊಳೋ ವಾಟರ್ ತಣ್ಣೀರು ಅಥವಾ ಹಾಟ್ ವಾಟರ್ ಆಗಿರಲ್ಲ. ನಾನು ಹಾಟ್ ವಾಟರ್ಗೆ ಸ್ವಲ್ಪ ಅಕ್ಕಿ ಹಸಿಟ್ಟನ್ನ ಹಾಕಿ ಚೆನ್ನಾಗಿ ಕುದಿಸ್ತೀನಿ. ಅದು ನಾರ್ಮಲ್ ಗಂಜಿ ಥರ ಆಗಬೇಕು, ಲೈಕ್ ರವೆ ಗಂಜಿ ಎಲ್ಲ ಇರುತ್ತಲ್ಲ ಆ ಥರ ಗಂಜಿ ಟೈಪ್ ಆಗಬೇಕು. ಆದಮೇಲೆ ಆ ಒಂದು ವಾಟ್ರಲ್ಲಿ ಏನು ಮಿಕ್ಸ್ ಮಾಡ್ಕೊಂಡಿರ್ತೀನಿ ಆ ರಾಗಿ ಫ್ಲೋರ್ನ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿದ್ಕೊತೀನಿ. ಏಕೆಂದರೆ ಅದು ಅವಾಗ ಸ್ವಲ್ಪ ಜಾಸ್ತಿ ಅಂಟು ಥರ ಬರುತ್ತೆ, ಚೆನ್ನಾಗೇ ಹಿಟ್ಟು ಪುಡಿ ಎಲ್ಲ ಕಚ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನಾನು ಆ ಥರ ಮಾಡ್ಕೊತೀನಿ. ಬಿಕಾಸ್ ನನಗೆ ಬರೀ ರೈಸ್ ಫ್ಲೋರ್ನ ಹಾಕ್ಕೊಂಬಿಟ್ಟು ಮಾಡ್ಲಿಕ್ಕೆ ಹೋದರೆ ಅದು ಕಿತ್ತೋಗ್ಬಿಡುತ್ತೆ. ಹಾಗಾಗಿ ನಾನು ಈ ಥರ ಮಾಡೋದ್ರಿಂದ ನನಗೆ ಸಖತ್ ಇಷ್ಟ. ಮತ್ತು ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟು ತೆಳ್ಳಗೆ ನಾನು ಒತ್ಕೋಬೋದು ಇದನ್ನು. ಹಾಗಾಗಿ ನಂಗೆ ಇದೇ ಥರ ಮಾಡ್ಕೊತೀನಿ. ಯಾರ್ಯಾರು ಸ್ಟಾರ್ಟಿಂಗ್ ಕಲಿಬೇಕು ಅಂತಿದ್ದೀರಾ, ಅಥವಾ ಯಾರ್ಯಾರು ಪಟ್ಟಂತ ಅಂದರೆ ಹಶ್ವಾಗ್ತಿರುತ್ತೆ, ಏನಾದ್ರು ತಿನ್ನಬೇಕು ಅನಿಸಿದ ತಕ್ಷಣ ಆರಾಮಾಗಿ ಮಾಡ್ಕೊಬೋದು. ಅದಕ್ಕೆ ಚಟ್ನಿನೇ ಬೇಕಂತೇನಿಲ್ಲ, ನಾರ್ಮಲ್ ಚೆನ್ನಾಗಿ ಬೆಂದುಬಿಟ್ರೆ ಲೈಕ್ ಅದೇ ಕ್ರಿಸ್ಪಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ನನಗೆ ಅಕ್ಕಿ ರೊಟ್ಟಿ ಸಖತ್ ಇಷ್ಟ. ಅದು ಕಲ್ಸ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಚಿಕ್ಕ ಬೌಲ್ ತೊಗೊಂಬಿಟ್ಟಿದೆ ಅನಿಸುತ್ತೆ, ಹಂಗಾಗಿ ಸಖತ್ ಕಷ್ಟ ಆಗ್ತಿತ್ತು. ಹಂಗಾಗಿ ನಾನು ದೊಡ್ಡ ಬೌಲ್ಗೆ ಶಿಫ್ಟ್ ಮಾಡಿಕೊಂಡೆ. ಅದು ಮಿದ್ಲಿಕ್ಕೆ ಆಗ್ತಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿದ್ಕೊಂಡೆ. ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು, ಆವಾಗ ಸಖತ್ ಸಾಫ್ಟಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ನನಗಂತೂ ಸಖತ್ ಇಷ್ಟ. ಮತ್ತು ಇವತ್ತು ಬಾಕ್ಸ್ಗೆ ಹಾಕ್ಕೊಂಬಂದಿದ್ದ ಕಾರಣ ಮನೇಲಿ ತಿನ್ನೋಕ್ಕಾಗಲಿಲ್ಲ, ಟೈಮ್ ಆಗೋಗಿತ್ತು. ಹಾಗಾಗಿ ಅಮ್ಮನೂ ಚೆನ್ನಾಗಿದೆ ಅಂತ ಅಂದರು. ಮತ್ತು ನನ್ನ ಜೊತೆ ನಮ್ಮ ಸ್ಟಾಫ್ ಕೂಡ ಒಬ್ಬರು ತಿಂದರು, ಅವರು ಸಖತ್ತಾಗಿತ್ತು, ಬೆಂಕಿ ಅಂತ ಲೈಕ್ ಕಮೆಂಟ್ ಕೊಟ್ಟಿದ್ದಾರೆ ನಾನು ಮಾಡಿ ರೊಟ್ಟಿಗೆ. ಹಾಗಾಗಿ ನಂಗೆ ಸಖತ್ ಇಷ್ಟ ಈ ಥರ ಮಾಡೋದು. ಮತ್ತು ನಾನು ಕುಕ್ಕಿಂಗು ಅಷ್ಟೇ ಸಖತ್ ಇಷ್ಟ. ಆದರೆ ಯಾವುದೇ ಥರ ಐಟಮ್ ಮಿಸ್ ಆಗಿರ್ಬೋದು, ಪ್ರತಿಯೊಂದು ಐಟಮು ನಾನು ಹಾಕಿದ್ರೆ ಮತ್ತೆ ಸಖತ್ತಾಗಿ ಕುಕ್ ಮಾಡ್ತೀನಿ. ಇಲ್ಲ ಅಂತಂದರೆ ನಂಗೆ ನಿಜವಾಗ್ಲೂ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಕುಕ್ ಮಾಡಬೇಕಂತ. ಯಾರ್ಯಾರು ಕುಕ್ಕಿಂಗ್ ಇಷ್ಟ ಅವರು ಕಮೆಂಟ್ ಮಾಡಿ. ನನಗಂತೂ ಸಖತ್ ಇಷ್ಟ. ಬಟ್ ನನಗೆಲ್ಲ ಐಟಮ್ ಇರಬೇಕು ಮತ್ತು ಸಖತ್ ಫ್ರೀಯಾಗಿರಬೇಕು ಮಾಡಲಿಕ್ಕೆ. ಅರ್ಜೆಂಟಾಗಿ ಏನೂ ಮಾಡಲಿಕ್ಕಾಗಲ್ಲ ನನಗೆ, ಏಕೆಂದರೆ ಯಾವುದಾದ್ರೂ ಒಂದು ಐಟಮ್ ಮಿಸ್ ಮಾಡಿಬಿಡ್ತೀನಿ, ಆವಾಗ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಟೈಮು ಇರಬೇಕು ಮತ್ತು ಎಲ್ಲ ಐಟಮು ಇರಬೇಕು. ಹಾಗಾಗಿ ಸಖತ್ ಇಷ್ಟ ಅಡುಗೆ ಮಾಡಲಿಕ್ಕೆ. ಅಪರೂಪಕ್ಕೆ ಹೋದಾಗ ಮಾತ್ರ ಈ ಥರ ಅಡುಗೆ ಮಾಡ್ಕೊತೀನಿ, ಇಲ್ಲಾಂದರೆ ಅಡುಗೆ ಮನೆ ಕಡೆ ಕಾಲಿಡಲ್ಲ ನಾನು. ಬಿಕಾಸ್ ಅಮ್ಮ ಅಥವಾ ಅಜ್ಜಿನೇ ಯಾರಾದರೂ ಒಬ್ರು ಮಾಡಿಬಿಡ್ತಾರೆ, ಇಲ್ಲ ಕೆಲವೊಂದು ಸಲ ತಂಗಿನೇ ಮಾಡಿಬಿಡ್ತಾರೆ. ನಂಗೆ ಬಂಕಲ್ಲಿ ಕೆಲಸ ಇರೋ ಕಾರಣ ಬಂಕಲ್ಲೇ ಇದ್ಬಿಡ್ತೀನಿ.
ಬಂಕಲ್ಲಿ ಏನು ಕೆಲಸ ಅಂತ ಕೇಳ್ಬೋದು. ಬಂಕಲ್ಲಿ ಸ್ವಲ್ಪ ಡ್ರೈನೇಜ್ ಲೀಕ್ ಆಗ್ತಾಯಿತ್ತು, ಪಕ್ಕದ ಸೈಡ್ಗೆಲ್ಲ ಹೋಗ್ತಾಯಿತ್ತು. ಹಂಗಾಗಿ ಸಖತ್ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಇವತ್ತು ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಕೆಲಸ ಮಾಡಿಸೋಣ ಅಂತ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗ್ಬೇಕಾಗಿತ್ತು. ಹೋದೆ, ಅದೆಲ್ಲ ಕೆಲಸ ಮುಗೀತು. ಹಾಗೆ ಎಲ್ಲ ಕೆಲಸ ಮುಗಿಸಿ ಬಂದಿದ್ದು. ಸಖತ್ತಾಗಿತ್ತು. ರೊಟ್ಟಿ ಮಾತ್ರ ಗಮ್ಮಂತಿತ್ತು. ಸ್ಮೆಲ್ ಮಾತ್ರ ಗೊತ್ತು ತಾನೇ, ಆನಿಯನ್ಸ್ ಹಾಕಿದ್ರೆ ಯಾವ ಥರ ಫ್ಲೇವರ್ಸ್ ಬರುತ್ತೆ ಅಂತ. ಆ ಥರ ಫ್ಲೇವರ್ಸ್ ಬರ್ತಾಯಿತ್ತು. ಸಖತ್ ಈಸಿ ಇದೆ ಮೇಕ್ ಓವರು. ಯಾರ್ಯಾರು ಮಾಡ್ಕೋಬೇಕನ್ಸುತ್ತೋ ಅವರು ಮಾಡ್ಕೊಳ್ಳಿ. ಮತ್ತು ವೆರಿ ಕ್ವಿಕ್ಕಾಗಿ ಮಾಡ್ಕೊಬೋದು, ಸಖತ್ ಬೇಗ ಮಾಡ್ಕೊಬೋದು. ಅದಕ್ಕೆ ಚಟ್ನಿ ಏನಾದರೂ ಮಾಡ್ಕೊಳ್ಳೋಣ ಅಂದರೆ ಟೈಮ್ ಬೇರೆ ಇರಲಿಲ್ಲ, ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಅದಕ್ಕೆ ನಮ್ಮ ಅಮ್ಮನೂ ಸ್ನಾನಕ್ಕೆ ಹೋಗಿದ್ರು ಆವಾಗ ತಾನೆ. ಹಂಗೋ ಅಮ್ಮ ಬಂದರು ಅಂತ, ಅಮ್ಮ ಚಟ್ನಿ ಮಾಡ್ಕೋ, ಟೈಮ್ ಆಗೋಗಿದೆ ಅಂತ ಅಂದೆ. ಪಾಪ ಅವರೇ ಚಟ್ನಿ ಕೂಡ ಅವರೇ ಮಾಡಿಕೊಂಡ್ರು. ನಾನು ಜಸ್ಟ್ ಎಲ್ರಿಗೂ ಒಂದು ಮೂರು ರೊಟ್ಟಿ ಆಗೋ ಥರ ರೊಟ್ಟಿ ಮಾಡಿಕೊಂಡೆ. ನೋಡ್ಬೋದು ನೀವು, ಎಷ್ಟು ತೆಳ್ಳಗೆ ತೊಟ್ಟಿದ್ರು ಕಿತ್ತೋಗೋದೇ ಇಲ್ಲ. ಅಷ್ಟು ತೆಳ್ಳಗೆ ತೊಟ್ಟಿದ್ರು ನೀವು ಯಾವ ರೇಂಜಲ್ಲಿ ಬೇಕಾದ್ರೂ ತೊಟ್ಕೊಬೋದು. ದಪ್ಪ ಬೇಕಾದ್ರೆ ದಪ್ಪನೂ ತೊಟ್ಕೊಬೋದು. ದಪ್ಪ ತೊಟ್ಕೊಂಡ್ರೆ ಲೈಕ್ ಮೆತ್ತಗೆ ಇರುತ್ತೆ, ಕ್ರಿಸ್ಪಿಯಾಗಿ ಬರೋಲ್ಲ. ತೆಳ್ಳಗೆ ತೊಟ್ಕೊಂಡಷ್ಟು ರೊಟ್ಟಿ ಯಾವಾಗಲೂ ಕ್ರಿಸ್ಪಿಯಾಗೇ ಇರುತ್ತೆ. ಅದಕ್ಕೆ ನಾವು ಸ್ವಲ್ಪ ಹಾಟ್ ವಾಟರ್ ಹಾಕ್ಕೊಂಡಿರ್ತೀವಲ್ಲ, ಹಂಗಾಗಿ ಇನ್ನೂ ಇದಕ್ಕೆ ಆಯಿಲ್ ಹಾಕ್ಕೊಂಡ್ರೆ, ಕಾಯಿಸಿರೋ ಆಯಿಲ್ ಹಾಕ್ಕೊಂಡ್ರೆ ಇನ್ನೂ ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ. ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಏಕೆಂದರೆ ಅಮ್ಮನೂ ಹಿಂಗೆ ಮಾಡ್ಕೊಳ್ಳೋದು. ಏನಾದರೂ ಅರ್ಜೆಂಟಲ್ಲಿ ಏನಾದ್ರು ತಿನ್ನಬೇಕು ಅಥವಾ ಬಿಸಿ ಬಿಸಿ ತಿನ್ನಬೇಕು ಅಂದ ತಕ್ಷಣ ಅಮ್ಮ ಹಿಂಗೆ ಮಾಡ್ಕೊತಾರೆ. ಹಾಗಾಗಿ ನನಗೂ ಇದೇ ಇಷ್ಟ, ಹಂಗಾಗಿ ನಾನು ಹಿಂಗೆ ಮಾಡ್ಕೊತೀನಿ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ನಮ್ಮಮ್ಮ ಮಾಡೋ ಅಡುಗೆ. ಅವ್ರು ಏನೇ ಮಾಡಿದ್ರು ಅಪರೂಪಕ್ಕೆ ಮಾಡ್ತಾರಲ್ಲ, ಅದಕ್ಕೆ ಸಖತ್ ಇಷ್ಟ ಆಗುತ್ತೆ. ಡೈಲಿ ಮಾಡಿದ್ರೆ ಸಖತ್ತು ಚೆನ್ನಾಗಿ ಬರಲ್ಲ ಅಂತ ಗೊತ್ತು. ಅದಕ್ಕೆ ನಮ್ಮಮ್ಮ ಅಪರೂಪಕ್ಕೆ ಅಡುಗೆ ಮಾಡ್ತಾರೆ. ಅಪರೂಪಕ್ಕೆ ಅಡುಗೆ ಮಾಡಿದಾಗ ಮಾತ್ರ ಏನೇ ಮಾಡಿದ್ರು ಸಖತ್ತಾಗಿ ಮಾಡ್ತಾರೆ. ಕೆಲವೊಂದೊಂದು ಅಡುಗೆ ಮಾತ್ರ ನಮ್ಮ ಅಮ್ಮನಿಂದನೇ ಕಲ್ತ್ಕೊಬೇಕಂತ ಇಷ್ಟ ನನಗೆ. ಸಖತ್ತಾಗಿ ಮಾಡ್ತಾರೆ ಅಡುಗೆ ಮಾತ್ರ. ಬಿರಿಯಾನಿನೂ ಅಷ್ಟೇ, ಏನು ಸಖತ್ತಾಗಿ ಮಾಡ್ತಾರೆ ಗೊತ್ತಾ. ಬಟ್ ನಮ್ಮಮ್ಮ ಇನ್ನೂ ಮಾಡಿಕೊಟ್ಟಿಲ್ಲ. ಯಾವಾಗ ಕೇಳಿದ್ರು ಕೆಲಸ ಐತೆ ಅಂತ ಅಂತಿರ್ತಾರೆ. ಹಾಗಾಗಿ ನೋಡೋಣ, ಅತಿ ಶೀಘ್ರದಲ್ಲೇ ನಮ್ಮ ಅಮ್ಮನ ರೆಸಿಪಿ ಕೂಡ ನಿಮಗೆಲ್ರಿಗೂ ಶೇರ್ ಮಾಡಿಕೊಡ್ತೀನಿ. ಬಿರಿಯಾನಿ ರೆಸಿಪಿ ನೋಡಿ, ಈ ರೀತಿ ಬಂದಿದೆ ರೊಟ್ಟಿ ಚಟ್ನಿ. ಸಖತ್ತಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.